everyone, welcome back ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಟೈಮ್ ಟೇಬಲ್ ಫಾರ್ ಎಲಿಜಿಬಲ್ ಸ್ಟೂಡೆಂಟ್ಸ್ UG ಆ್ಯಂಡ್ PG ಕೋರ್ಸಸ್. ಸೊ ಇಷ್ಟೊಂದು ಡೀಪಾಗಿ ನಾನು ಹೇಳ್ತಾ ಹೋಗಲ್ಲ. ಸೊ ಇಲ್ಲಿ UG ಆ್ಯಂಡ್ PG ಕೋರ್ಸಸ್ ಅಂತ ಬಿಟ್ಟಿದ್ದಾರೆ. ಬಟ್ ಫಸ್ಟ್ ಇಯರ್ಗೆ ಯಾವ್ಯಾವ ಎಕ್ಸಾಮ್ ಇದೆ, ಫಸ್ಟ್ ಸೆಮಿಸ್ಟರ್ ಏನಿದ್ರಲ್ಲ ನಿಮಗೆ ಮಾತ್ರ. ಸೊ ನಿಮಗೆ ಯಾವಾಗ ಎಕ್ಸಾಮ್ ಇದೆ, ಫಸ್ಟ್ ಸಬ್ಜೆಕ್ಟ್ ಯಾವುದು, ಮತ್ತೆ ಸೊ ಮ್ಯಾಥ್ಸ್ ಯಾವಾಗ, ಇಂಗ್ಲೀಷ್ ಯಾವಾಗ, ಕಮ್ಯುನಿಕೇಶನ್ ಇಂಗ್ಲೀಷ್ ಯಾವಾಗ, ಮತ್ತೆ AI ಅಪ್ಲಿಕೇಶನ್ಸ್ ಅದು ಯಾವಾಗ, ಪೈಥಾನ್ ಪ್ರೋಗ್ರಾಮಿಂಗ್ ಯಾವಾಗ, ಮತ್ತೆ ಈ ಥರ ಎಲ್ಲ ಏನೇನು ಅಲೈಡ್ ಕೋರ್ಸಸ್ ಇದಾವೆ ಇವೆಲ್ಲ ಯಾವಾಗ ಎಕ್ಸಾಮ್ ಅಂತ ಒಂದು ಫೈನಲ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಸೊ ಎಷ್ಟು ಕನ್ಫ್ಯೂಷನ್ ಇತ್ತು, ಯಾಕಂದ್ರೆ ಯಾವಾಗ ಎಕ್ಸಾಮ್ ಅಂತ ನಿಮಗೆ ಇನ್ನೂ ಕನ್ಫರ್ಮ್ ಇರಲಿಲ್ಲ, ಲೆಕ್ಚರ್ ಕೂಡ ಕನ್ಫರ್ಮ್ ಇರಲಿಲ್ಲ, ಆ ಥರ ಪ್ರಾಬ್ಲಮ್ನ ಇತ್ತು. ಸೊ ಈಗ ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಬಿಟ್ಟಿದ್ದಾರೆ. ಸೊ ಅದನ್ನ ಈಗ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವತ್ತು ಫಸ್ಟ್ ಎಕ್ಸಾಮ್ ಫಸ್ಟ್ ಇಯರ್ ಅಂತ ಇಲ್ಲಿ ನೋಡ್ಕೊಂಡು. ಓಕೆ, ಸೊ ಮೊದಲನೇದು ಯಾರ್ಯಾರಿಗೆ ಸೊ ಈ ಟೈಮ್ ಟೇಬಲ್ ಬಿಟ್ಟಿರೋದು UG ಆ್ಯಂಡ್ PG ಸ್ಟೂಡೆಂಟ್ಸ್ಗೆ. ಸೊ ಯಾವಾಗ ಎಕ್ಸಾಮು, ಡಿಸೆಂಬರ್ 25 ಮತ್ತು ಜನವರಿ 26. ಸೊ ಇಲ್ಲಿ ಈ ಮಂತಲ್ಲಿ ಎಕ್ಸಾಮ್ ನಡೆಯುತ್ತೆ. ಸೊ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಯರ್. ಸೊ 2025 ಸ್ಕೀಮ್, ಈ ಸ್ಕೀಮಲ್ಲಿ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಫಸ್ಟ್ ಸೆಮಿಸ್ಟರ್ 2025 ಸ್ಕೀಮ್ ಅಂತ ಇದೆಯಲ್ಲ, ಸೊ ಇವ್ರಿಗೆ ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಲೀನಿಯರ್ ಆಲ್ಜಿಬ್ರಾ. ಸೊ ಇದು ಎಲ್ಲ ಮೆಕ್ಯಾನಿಕಲ್ಲು, ಸಿವಿಲ್, ಎಲೆಕ್ಟ್ರಾನಿಕ್, ಸಿವಿಲ್, CS, ಸೊ ಎಲ್ಲ ಬ್ರಾಂಚ್ವರೆಗೂ ಒಂದೇ ಕಾಮನ್ ಸಬ್ಜೆಕ್ಟ್ ಫಸ್ಟ್ ಇಯರಲ್ಲಿ. ಸೊ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಲೀನಿಯರ್ ಆಲ್ಜಿಬ್ರಾ. ಬಟ್ ಕೆಲವೊಂದು ಮಾಡಲ್ಸ್ ಮಾತ್ರ ಚೇಂಜ್ ಆಗಿರ್ತವೆ. ಸೊ ಆ ಎಕ್ಸಾಮ್ ಬಂದ್ಬಿಟ್ಟು ಯಾವತ್ತು ಅಂದರೆ ಸೊ 14ನೇ ತಾರೀಕು 1ನೇ ತಿಂಗಳು 2026. ಸೊ ಇವತ್ತಿಂದ ಸ್ಟಾರ್ಟ್, 14ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಯರ್ ಎಕ್ಸಾಮ್ಸು. ಎಷ್ಟು ಗಂಟೆಯಿಂದ 2 to 5 PM ವರೆಗೆ. ಹೇಗಿರುತ್ತೆ ಎಕ್ಸಾಮ್ಸು, ನೀವು ಅಂದ್ಕೊಂಡಿರ್ತಾರ ಸೆಕೆಂಡ್ PC ಅಥವಾ ನೀವು ಡಿಪ್ಲೊಮಾದಲ್ಲಿ ಅಂದ್ಕೊಂಡಿರ್ತಾರ, ಸೊ ಆ ಥರ ಅಡ್ವಾನ್ಸ್ ಆಗಿ ಏನಿರೋದಿಲ್ಲ. ಸೊ ಅದ್ರ ಕ್ರೈಟೀರಿಯಾಸ್ ಇರ್ತಾರೆ, ಆ ಕ್ರೈಟೀರಿಯಾನ ಮೇಂಟೈನ್ ಮಾಡ್ತಾರೆ ಅವರು. ಸೊ ಎಲ್ಲ ಕೂಡ ಇಲ್ಲಿ ಬಬಲಿಂಗ್ ತರ ಇರುತ್ತೆ. ಸೊ ನೀವು ರೈಟಿಂಗ್ ಬರ್ದಿರ್ತಾರೆ ಡಿಪ್ಲೊಮಾದಲ್ಲಿ ಆಗಲಿ ಅಥವಾ ಎಲ್ಲಿ ನಿಮ್ಮ ಸೆಕೆಂಡ್ PC ಎಕ್ಸಾಮ್ಸ್ ಅಲ್ಲಿ, ಇಲ್ಲಿ ಬಬಲಿಂಗ್ ನ ಮಾಡಬೇಕು. ಫಸ್ಟ್ ಬಬಲಿಂಗ್ ನೇಮ್ನು ಕೂಡ ಬಬಲಿಂಗ್ ಮಾಡಬೇಕು, ನಿಮ್ಮ US ಕೂಡ ಬಬಲಿಂಗ್ ಮಾಡಬೇಕು, ಮತ್ತೆ ಎಕ್ಸಾಮ್ ಬರೆಯೋ ಡೇಟ್ ಕೂಡ ಬಬಲಿಂಗ್ ಮಾಡಬೇಕು. ಈ ತರ ಬಬಲಿಂಗ್ ಇರುತ್ತೆ. ಸೊ ಆ ಬಬಲಿಂಗ್ ಮಾಡಿದಾದ್ಮೇಲೆ ನೀವು ಸ್ಟಾರ್ಟಿಂಗ್ ನ ಸೊ ಫಸ್ಟ್ ಶೀಟ್ ಅಲ್ಲಿ ಬರ್ತಾ ಹೋಗ್ಬೇಕು ಅಲ್ಲಿ. ಬಟ್ ನೀವು ಫಸ್ಟ್ ಇಯರ್ ಅಲ್ಲಿ ಹೇಗೆ ಬರೀತೀರಾ ಅದನ್ನ ಕ್ಯಾರಿ ಅಪ್ ಟು ನೀವು 8th ಸೆಮಿಗೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಎಕ್ಸಾಮ್ಸ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್ ಇದಿರುತ್ತೆ. ಇದನ್ನು ನೀವು ಇನ್ಸ್ಟ್ರಕ್ಷನ್ಸ್ ನಿಮ್ಮ ಕಾಲೇಜ್ ಎಕ್ಸಾಮ್ ಕೋಆರ್ಡಿನೇಟರ್ ಏನಂತಾರೆ ಅವ್ರು ನಿಮಗೆ ಕೊಡ್ತಾ ಹೋಗ್ತಾರೆ, ಅಥವಾ ನಿಮ್ಮ ಲೆಕ್ಚರ್ಸ್ ಕೂಡ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಓಕೆನಾ, ನಾನು ಜಸ್ಟ್ ಹೇಳಿದಷ್ಟೇ. ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು AI ಅಂಡ್ ಅಪ್ಲಿಕೇಶನ್ಸ್. ಮೋಸ್ಟ್ ಆಫ್ ದಿ ಕಾಲೇಜಸ್ ಇದನ್ನ ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದನ್ನ ಕ್ವಶನ್ ಪೇಪರ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿ ಎಲ್ಲ ಕೂಡ ಬಿಟ್ಟಿದ್ದೀನಿ ನಾವು ಅಂತ. ಸೊ ಇದನ್ನ ಯಾರ್ಯಾರು ಇನ್ನೂ ಸಿಕ್ಕಿಲ್ಲ, ಪ್ಲೀಸ್ ನಮ್ಮ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ, ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ನಮ್ಮ ವೆಬ್ಸೈಟಲ್ಲೂ ಕೂಡ ನಾನು ಹಾಕಿದ್ದೀನಿ. ಸೊ ಅದ್ರ ಬಗ್ಗೆನೇ ಪ್ರಿಪೇರ್ ಮಾಡೋ ಕ್ವಶನ್ ಪೇಪರ್ಸ್ ಸೊಲ್ಯೂಷನ್ಸ್ ಎಲ್ಲ ಕೂಡ ನಮ್ಮ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಇದ್ರ ಎಕ್ಸಾಮ್ ಕೂಡ ಎಷ್ಟು 2 to 5 PM ಯಾವತ್ತು 16/1/2025 ಇದು. ಮತ್ತೆ ಕೆಲವರು ಚೂಸ್ ಮಾಡಿದ್ರೆ ಸಾಂಸ್ಕೃತಿಕ ಕನ್ನಡ ಅಥವಾ ಬೆಳಗ್ಗೆ ಕನ್ನಡ. ಇದ್ರ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು 1 BK SK 109, 1 BK BK 109. ಓಕೆನಾ. ಸೊ ಈ ತರ ಇವೆರಡು ಸಬ್ಜೆಕ್ಟ್ ಇರ್ತವೆ. ಸೊ ನೀವು ಯಾವ್ದಾದ್ರು ಒಂದು ಚೂಸ್ ಮಾಡಿರ್ತಾರೆ ಕೆಲವೊಂದು ಕಾಲೇಜಸ್, ಅದನ್ನ ನೀವು ನೋಡ್ಕೋಬೇಕು ನಿಮ್ ಕಾಲೇಜಲ್ಲಿ ಯಾವ್ದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕ್ಸ್ ಸಸ್ಟೈನಬಲ್ ಸ್ಟ್ರಕ್ಚರಲ್ ಸಿಸ್ಟಮ್, ಅದು ಫಿಸಿಕ್ಸ್ ಆಫ್ ಮೆಟೀರಿಯಲ್ಸ್, ಕ್ವಾಂಟಮ್ ಫಿಸಿಕ್ಸ್ ಒಟ್ಟು ಫಿಸಿಕ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಏನಿದೆ ಅದು ಬಂದ್ಬಿಟ್ಟು 19ನೇ ತಾರೀಕು 1ನೇ ತಿಂಗಳು 2026 ಮಂಡ್ಯ. ಸೊ ಈ ದಿನ ಇರುತ್ತೆ ಎಕ್ಸಾಮ್. ನೀವು ಇದನ್ನ ಮಾಡ್ಬೇಕು. ಅಪ್ಲೈಡ್ ಫಿಸಿಕ್ಸ್ ಮತ್ತೆ ಅಪ್ಲೈಡ್ ಕೆಮಿಸ್ಟ್ರಿ ಎರಡು ಸಬ್ಜೆಕ್ಟ್ ಆ ದಿನ ಇರುತ್ತೆ. ಕೆಲವರು ಚೂಸ್ ಮಾಡಿರ್ತಾರೆ ಫಿಸಿಕ್ಸ್ ಮತ್ತೆ ಅಪ್ಲೈಡ್ ಕೆಮಿಸ್ಟ್ರಿ, ನಿಮ್ ಕಾಲೇಜಲ್ಲಿ ಚೂಸ್ ಮಾಡಿರ್ತಾರೆ. ಅದನ್ನ ನೋಡ್ಕೊಂಡು ನೀವು ಇದನ್ನ ಮಾಡ್ಕೋಬೇಕು. ನಿಮ್ ಹಾಲ್ ಟಿಕೆಟ್ ಪ್ರಿಂಟ್ ಆಗಿರುತ್ತೆ, ಈ ಏನು ಕೋರ್ಸ್ ಕೂಡ ಇದೆಯಲ್ಲ. ಸೊ ಇದು ಪ್ರಿಂಟ್ ಆಗಿ ಹಾಲ್ ಟಿಕೆಟ್ ಅಲ್ಲಿ ನೀವು ಅನ್ಕೊಂಡಿರ್ತಾರ ಸಬ್ಜೆಕ್ಟ್ ನೇಮ್ ಇರುತ್ತೆ ಅನ್ಕೊಂಡಿರ್ತಾರ. ಬಟ್ ಹಾಲ್ ಟಿಕೆಟ್ ಆ ಥರ ಇಲ್ಲ, ಓನ್ಲಿ ಸಬ್ಜೆಕ್ಟ್ ಕೋಡ್ ಮಾತ್ರ ಇರುತ್ತೆ. ನೀವು ಫಸ್ಟ್ ಇಯರ್ ಅಲ್ವಾ, ಸೊ ನಿಮ್ಗೆ ಗೊತ್ತಿರೋದಿಲ್ಲ, ಹಾಲ್ ಟಿಕೆಟ್ ಮಾತ್ರನೇ ಇರುತ್ತೆ. ಹಾಲ್ ಟಿಕೆಟ್ ಅಲ್ಲಿ ಜಸ್ಟ್ ಸಬ್ಜೆಕ್ಟ್ ಕೋಡ್ ಮಾತ್ರನೇ ಇರುತ್ತೆ. ನಿಮ್ ನೇಮು, ಫೋಟೋ, ಸಬ್ಜೆಕ್ಟ್ ಕೋಡು ಮತ್ತೆ
ಎಕ್ಸಾಮ್ ಡೇಟು ಕೂಡ ಯಾವತ್ತು ಇರೋದಿಲ್ಲ, ಟೈಮಿಂಗ್ಸ್ ಕೂಡ ಯಾವತ್ತು ಇರೋದಿಲ್ಲ, ಜಸ್ಟ್ ಸಬ್ಜೆಕ್ಟ್ ಬೋರ್ಡ್ ಮಾತ್ರ ಇರುತ್ತೆ ಅಷ್ಟೇ. ನೀವು ಅದನ್ನ ಇಲ್ಲಿ ನೋಡ್ಕೊಂಡೇ ಹೋಗ್ಬೇಕು. ಅಲ್ಲೇ ಒಂದು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಸೊ ಯಾವತ್ತು ಅಂತ ಅದು ನೀವು ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡಿಂಗ್ ಸೈನ್ಸಸ್ ಅಂಡ್ ಮೆಕ್ಯಾನಿಕ್ಸ್. ಸೊ ಇದು ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ಸ್ ಮತ್ತೆ ಮೆಕ್ಯಾನಿಕಲ್ಸ್ ಇವೆಲ್ಲ ಚೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಅದು ಕೂಡ 21ನೇ ತಾರೀಕು 1ನೇ ತಿಂಗಳು 2026 ವೆಡ್ನೆಸ್ಡೇ ಇರುತ್ತೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ಎಕ್ಸಾಮ್ ಪೈಥಾನ್ ಪ್ರೋಗ್ರಾಮಿಂಗ್ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮ್, ಅದು ಕೂಡ ಈ ಸಬ್ಜೆಕ್ಟ್ ನೋಡ್ಕೊಂಡು ನೀವು ಇದನ್ನ ನೋಡ್ಕೋಬೇಕು. 23ನೇ ತಾರೀಕು 1ನೇ ತಿಂಗಳು ಇರುತ್ತೆ. ನೆಕ್ಸ್ಟ್ ಕಮ್ಯುನಿಕೇಶನ್ ಇಂಗ್ಲಿಷ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಅಥವಾ ಕಮ್ಯುನಿಕೇಶನ್ ಇಂಗ್ಲಿಷ್ ಅಂತ ನಾವು ಕರೀಬೋದು. ಇದು ಕೂಡ ಇರುತ್ತೆ, ಜಸ್ಟ್ 1 hour ಇರುತ್ತೆ. ಸೊ 2 hour ಇರುತ್ತೆ ಎಕ್ಸಾಮ್. ಸೊ ಅದನ್ನ ನಿಮ್ಮ ಲೆಕ್ಚರರ್ ಆಲ್ರೆಡಿ ಹೇಳಿರ್ತಾರೆ, ಸೊ ಅದನ್ನ ನೋಡ್ಕೋಬೇಕು. ಅದು ಕೂಡ 27/1/2026 ಇಷ್ಟು ತನಕ ಇರುತ್ತೆ ಇಂಗ್ಲಿಷ್ ಇದು. ಓಕೆನಾ. ಸೊ ಇನ್ ರಿಮೈನಿಂಗ್ ಎಲ್ಲ ಒಂದು ಎಲೆಕ್ಟ್ರಿಕಲ್, ಇನ್ನೊಂದು ಅಪ್ಲೈಡ್ ಕೆಮಿಸ್ಟ್ರಿ, ಇನ್ನೊಂದು ಫಿಸಿಕ್ಸ್, ಇವೆಲ್ಲ ಕಾಮನ್ ಸಬ್ಜೆಕ್ಟ್ ಇನ್ ಫಸ್ಟ್ ಇಯರ್ಗೆ. ಬಟ್ ಲಾಸ್ಟ್ ಇವಿ ಇರುತ್ತೆ ಕಮ್ಯುನಿಕೇಶನ್ಸ್ ಮತ್ತೆ ಇನ್ನೊಂದು. ಸೊ ಇದು ಇಂಟ್ರೊಡಕ್ಷನ್ ಟು AI ಸಾಂಸ್ಕೃತಿಕ ಕನ್ನಡ ಅಥವಾ ಬೆಳಗ್ಗೆ ಕನ್ನಡ ಈ ಬುಕ್ತಾಳ, ಇದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಇನ್ ಕಾಮನ್ ಸಬ್ಜೆಕ್ಟ್ ಇವ್ರ ಮೇಲೆ ನೀವು ಫೋಕಸ್ ಮಾಡಲೇಬೇಕು. ಈಗ ಫೋಕಸ್ ಮಾಡಿ ನಂತರ ಇದು ಫಸ್ಟ್ ಇಯರ್ ಎಕ್ಸಾಮ್ ಟೈಮ್ ಟೇಬಲ್ ಯಾವತ್ತು ಮತ್ತೆ ಟೈಮಿಂಗ್ಸ್ ಯಾವ ಅಂತ ಕೊಟ್ಟಿದ್ದಾರೆ. ಸೊ ಕೇರ್ಫುಲಿ ಇಲ್ಲಿ ನೋಡ್ಕೊಂಡು ನೀವು ಎಕ್ಸಾಮ್ ನ ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.